ಎಲ್ರಿಗೂ ಲಕ್ಷ್ಮೀ ಮೋಟರ್ಸ್ಗಳಿಂದ ನಮಸ್ಕಾರ. ಮೊದಲನೇದಾಗಿ ಲಕ್ಷ್ಮೀ ಮೋಟರ್ಸ್ಗಳಿಂದ ನಿಮ್ಗೆ ಕ್ಷಮೆ ಕೇಳ್ತೀನಿ. ಯಾಕೆ ಕ್ಷಮೆ ಕೇಳ್ತಾ ಇದೀನಿ ಅಂದ್ರೆ, ಲಾಸ್ಟ್ ತಿಂಗಳು ನಾವು ಈ ಲಕ್ಕಿ ಡ್ರಾನ ಮಾಡಕ್ಕಾಗಿರ್ಲಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ಕೆಲಸ ಒತ್ತಡ ಜಾಸ್ತಿ ಇರೋದ್ರಿಂದ ನಾವು ಮಾಡಕ್ಕಾಗಿರ್ಲಿಲ್ಲ. ಆಮೇಲೆ ಕಸ್ಟಮರ್ ಸಹ ಬಂದ್ರು ಗಾಡಿ ಬಿಟ್ಟು ಹೋಗ್ಬಿಡ್ತಿದ್ರು. ಸೊ ಅದನ್ನ ನಮ್ಮ ಕೈಲಿ ಮಾಡಕ್ಕಾಗ್ತಿರ್ಲಿಲ್ಲ. ಸೊ ಅದನ್ನ ಲಾಸ್ಟ್ ತಿಂಗಳು ಮೇ ತಿಂಗಳದು 3 ವಾರದ ಮಾತ್ರ ಈಗ ಮಾಡ್ತಿದೀನಿ. ಇನ್ನ 3 ವಾರದ್ದು ಅದನ್ನ ಲಕ್ಕಿ ಡ್ರಾ ಮಾಡಿ ಅದನ್ನ ವಿಡಿಯೋ ಯೂಟ್ಯೂಬ್ ಅಪ್ಲೋಡ್ ಮಾಡಾಕ್ತೀನಿ. ಇವಾಗ ಬಂದಿರೋಂಥ ಕಸ್ಟಮರ್ ಅವ್ರ ಕೈಲಿ ಅದನ್ನ ಈ 3 ವಾರದ ಮಾತ್ರ ತೆಗಿಸ್ತಾ ಇದೀನಿ. ಅದನ್ನ ಪರಿಚಯ ಮಾಡ್ಕೊಡ್ತೀನಿ ನಿಮ್ಗೆ. ಸರ್, ನಿಮ್ಮ ಹೆಸರು? ನಮಸ್ತೆ ಅಣ್ಣ, ನನ್ನ ಹೆಸರು ಉಮೇಶ್ ಅಂತ. ನಾನು ಇಲ್ಲಿ ರೆಗ್ಯುಲರ್ ಕಸ್ಟಮರು. ಎಲ್ಲ ನಮ್ಮ ಕಸ್ಟಮರ್ಗಳಿಗೂ ನಮಸ್ಕಾರ. ಯಾಕೆ ಅಂತಂದ್ರೆ ನಮ್ಗೆ ಇಲ್ಲಿ ಬರೋಕೆ ಫಸ್ಟ್ ಆಫ್ ಆಲ್ ಖುಷಿ ಆಗುತ್ತೆ. ಅವರು ಪಾಪ ಇವಾಗ ಹೇಳ್ತಾ ಇದಾರೆ, ತುಂಬಾ ನಿಮ್ಗೆ ಗೊತ್ತು, ಒಂದು ತಿಂಗಳಿಂದಾನು ಮಾಡಿ ಬಿಡ್ತಾನೆ ಇಲ್ಲ. ಬಂದ್ರೆ 5 ನಿಮಿಷ ಕುತ್ಕೊಳ್ಳೋಕೆ ಈಗ ಪುರ್ಸತ್ತಿರಲ್ಲ. ಬಂದ್ವಾ ಇಲ್ಲ ಬೆಳಗ್ಗೆ ಬರ್ತಾರೆ, ಗಾಡಿ ಬಿಡ್ತಾರೆ, ಸಾಯಂಕಾಲ ಆಫೀಸ್ಗೆ ಹೋಗ್ತಾರೆ, ಮತ್ತೆ ಬರ್ತಾರೆ, ಮನೆಗೆ ಹೋದ್ರೆ ಸಾಕಲ್ಲಪ್ಪ ಅನ್ನೋ ಟೆನ್ಷನ್ ಅಲ್ಲಿ ಇರ್ತಾರೆ. ಇದು ಒಂದು ವಿಡಿಯೋ ಅಂತಂದ್ರೆ ಅಷ್ಟು ಮನೆಗೆ ಹೋಗ್ಬೇಕಲ್ಲಪ್ಪ ಅನ್ನೋ ಒಂದು ಬೇಜಾರಲ್ಲಿ ಹೋಗ್ತಾ ಇರ್ತಾರೆ. ಯಾರಿಗೂ ಅಷ್ಟು ಪೇಷನ್ಸ್ ಇರಲ್ಲ. ಇವಾಗ ಒಂದು 5 ನಿಮಿಷ ನಿಂತ್ಕೊಂಡು ಮಾಡ್ಬೇಕು ಅಂತಾನೆ ಕೇಳ್ತೀನಿ. ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ. ನಮ್ಗೆ ಯಾಕೆ ವಿಡಿಯೋ ಮಾಡ್ತಿಲ್ವಲ್ಲ, ಅಲ್ಲಿ ಒಂದು ಅನ್ಕೊಂಡಿರ್ತೀರ ನೀವೆಲ್ಲ, ಅಲ್ಲಿ ಒಂದು 15 ದಿನ ಒಂದು ತಿಂಗಳಾಯ್ತಲ್ಲ, ಯಾಕೆ ವಿಡಿಯೋ ನಿಲ್ಲಿಸ್ಬಿಟ್ರಾ, ಇಲ್ಲ ವಿಡಿಯೋ ಮಾಡ್ತಿಲ್ವಾ, ಇಲ್ಲ ಆಫೀಸ್ ನ ಕ್ಲೋಸ್ ಮಾಡ್ಬಿಟ್ರಾ, ನಿಮ್ಗೆ ಅದೆಲ್ಲ ಟೆನ್ಷನ್ ಇರುತ್ತೆ. ಇಲ್ಲ ಅಂದ್ರೆ ಇನ್ನೂ ಕೆಲವ್ರ ಮೈಂಡ್ ಅಲ್ಲಿ ಏನಿರುತ್ತೆ, ಇಲ್ಲ ಆಫರೇ ಕೊಡ್ತಿಲ್ವಾ ಅನ್ನೋದೊಂದು ಮೈಂಡ್ ಅಲ್ಲಿ ಇರುತ್ತೆ. ನೀವು ಫ್ರೆಂಡ್ಸ್ಗಳನ್ನ ಕೇಳ್ತಿರ್ತೀರಾ, ನಿಮ್ ಫ್ರೆಂಡ್ಸ್ಗಳು ಇದೇ ಶೋರೂಮ್ ಬರ್ಬೇಕಾದ್ರೆ ಯಾಕೆ ಮಗ ಅಲ್ಲಿ ಆಫರ್ ಕೊಡ್ತಿಲ್ವಾ ಏನು ಎತ್ತ ಅಂತ ವಿಚಾರಿಸ್ತಿರ್ತೀರಾ. ಯಾಕೆ ವಿಚಾರಿಸ್ತಿಲ್ಲ ಅಂತಂದ್ರೆ ನಮ್ಗೆ ಅಷ್ಟೊಂದು ಗಾಡಿ ಬರಕ್ ಸಾಧ್ಯನೇ ಇಲ್ಲ. ವಿಡಿಯೋ ಮಾಡ್ಲಿ ಬಿಡ್ಲಿ ನಮ್ಗೆ ಅಷ್ಟೇ ಗಾಡಿ ಬರ್ತಿದೆ, ಇನ್ನೂ ಜಾಸ್ತಿ ಆಗಿದೆ ಹೊರತು ಕಮ್ಮಿ ಅಂತೂ ಆಗಿಲ್ಲ. ಅಕ್ಕಪಕ್ಕ ವಿಚಾರಿಸ್ತಾರೋ ಈಗ ನಮ್ಮನ್ನೇ ಈಗ ನಮ್ ಬಂದೇಡ್ಕೆ ಹೇಳಿದ್ರು. ನಾನು ಬಂದು ಕೇಳಿದೆ, ಯಾಕೆ ನೀವು ವಿಡಿಯೋನೇ ಮಾಡ್ತಿಲ್ವಲ್ಲ ಅನ್ನೋದಕ್ಕೆ, ಇಲ್ಲ ಸರ್ ಒಂಚೂರು ಮಾಡೇ ಪ್ರಾಬ್ಲಮ್ ಅಲ್ವಾ, ಬೆಳಗ್ಗೆ ಬರ್ತಾರೆ, ಗಾಡಿ ಬಿಡ್ತಾರೆ, ಅವ್ರ ಪಾಡ್ಗೆ ಅವ್ರ ಆಫೀಸ್ಗಳು ಹೊರಟಿದ್ದಾರೆ, ಸಾಯಂಕಾಲ ನೆನ್ಕೊಂಡ್ ಬಂದಿರ್ತಾರೆ, ಮತ್ತೆ ಅವ್ರು ಕೀ ಕೊಡದೆ ತಡ, ಬಿಲ್ ಕ್ಲಿಯರ್ ಮಾಡದೆ ತಡ, ಮನೆಗೆ ಹೋಗೋಣ ಅರ್ಜೆಂಟ್ ಅಲ್ಲಿ ಹೋಗ್ತಾ ಇರ್ತಾರೆ. ನಾನು ಬಂದ ತಕ್ಷಣ ಕೇಳಿದ್ ಯಾಕೆ ನಾವು ವಿಡಿಯೋ ಮಾಡ್ತಿಲ್ವಲ್ಲ ಅಂದ್ರೆ ಇದೇ ಕಾರಣನೇ ಹೇಳಿದ್ರು. ನಾನು ಇದು ಯಾಕೆ ಆಫರ್ ಕೊಡ್ತಿಲ್ವಾ ಅಂತಾನು ನಾನು ಒಂದ್ ಕಡೆ ಬಂದೇಡ್ಗೆ ನೋಡಿದೆ ಬೋರ್ಡ್, ಏನಣ್ಣ ಆಫರ್ ನಮ್ಗೇನಿಲ್ವಾ ಅಂತ. ಸರ್ ನಿಮ್ಗೆ ಒಳ್ಳೆ ಆಫರ್ ಇದೆ ನೋಡಿ ಅಂತ ಅಂದ್ಬಿಟ್ಟು ಈ ಸರಿ ಇನ್ನೂ ಜಾಸ್ತಿನೇ 3-4 ಇತ್ತು, ಇವಾಗ 6-7 ಆಪ್ಷನ್ ಜಾಸ್ತಿ ಇದೆ. ಅದು ಎಲ್ಲ ಈಗ ನೋಡಿ, ನೀವು ವಾಟರ್ ಸರ್ವಿಸ್ ಫ್ರೀ, ನಿಮ್ ಬೇರೆ ಆಪ್ಷನ್ 50% ಅಂದ್ರೆ 1,000 ನಿಮ್ ಸರ್ವಿಸ್ ಆಗುತ್ತೆ ಅಂತ ಜೋಬಲ್ಲಿ ಇಟ್ಕೊ ಬಂದ್ರೆ 500 ರೂಪಾಯಿ ಆಗುತ್ತೆ. 500 ರೂಪಾಯಿ ಆರಾಮಾಗಿ ಮನೆಗೆ ತಗೊಂಡವ್ರೆ ನಿಮ್ಗೆ ಎಷ್ಟು ಖುಷಿ. ಈ ಬೇರೆ ಕಡೆ ಬಂದ್ರೆ 1,000 ರೂಪಾಯಿ ಇಟ್ಕೊ ಬಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 1,500-2,000 ರೂಪಾಯಿ ಹಾಕೊಂಡು ಹೋಗ್ಬಿಡುತ್ತೆ. ನೀವು ಅಲ್ಲಿ ಫ್ರೆಂಡ್ಸ್ ಗಳು ಫೋನ್ ಮಾಡ್ಬೇಕು, ಮಗ ಸರ್ವಿಸ್ ಬಂದಿದೆ ಕಣೋ, ಯಾಕಂದ್ರೆ ಶಾರ್ಟೇಜ್ ಆಗೋಯ್ತು, ಒಂದ್ 500 ಕೊಡಿ, 50 ಕೊಡಿ ಅನ್ನೋ ಆಪ್ಷನ್ ಐತೆ. ಬಟ್ ಈ ಸರ್ವಿಸ್ ಸ್ಟೇಷನ್ ಆಗುತ್ತೆ ಅಂತಂದ್ರು ನಿಮ್ಗೆ 1,000-1,500 ಕೈಲಿ ಇಟ್ಕೊ ಬಂದ್ರು ಆ ಆಪ್ಷನ್ ಅಲ್ಲಿ ಆಗುತ್ತೆ. ಆಪ್ಷನ್ ಅಲ್ಲಿ ಆಗಿಲ್ಲ ಅಂತಂದ್ರು ಸುಮಾರು ಸರಿ ನನ್ಗೆ ಏನಕ್ಕೆ ಈ ಶೋರೂಮ್ ಮೇಲೆ ಪ್ರೀತಿ ವಿಶ್ವಾಸ ಅಂತಂದ್ರೆ, ನಮ್ಮ ಮ್ಯಾನೇಜರ್ ಆಗ್ಲಿ ಬರ್ತಾನೆ ಒಂದ್ ಫೋನ್ ಮಾಡ್ಬಿಡ್ತೀವಿ, ಅಣ್ಣ ಗಾಡಿಗಳು ಜಾಸ್ತಿ ಇದೆಯಾ, ಬರ್ಲಾ ಏನು ಎತ್ತ ಅಂತ ಬರ್ತೀನಿ. ಆ ಪ್ರೀತಿಲೇ ಹೇಳ್ತಾರೆ, ಆ ಬ್ರದರ್ ಒಂದ್ ಅರ್ಧ ಗಂಟೆ ಬಿಟ್ಕೊಂಡ್ ಬರ್ತೀರಾ, ಇಲ್ಲ ಇವಾಗ ಬಂದ್ಬಿಡಿ ಮಂಚೆ ಮಾಡ್ಕೊಡ್ತೀವಿ. ಯಾವ್ದೋ ಎಮರ್ಜೆನ್ಸಿ ಇದ್ದಾಗ ಟಕ್ಕನಾಗಿ ಮಾಡ್ಕೊಡ್ತಾರೆ. ಆಮೇಲೆ ಬೇರೆ ಶೋರೂಮ್ ತರ ನೋ ಸುಳ್ಳು, ಗೇಟ್ ತಗೊಬರ್ತಾರೆ, ಗಾಡಿನ ಕೀ ಇಸ್ಕೊಂಡು ಅದೇನ್ ಜಾಬ್ ಕಾರ್ಡ್ ಬರ್ಕೋತಾರೆ, ಅಲ್ಲಿಂದ ಸರ್ ಒಂದ್ ಅರ್ಧ ಗಂಟೆ ಕುತ್ಕೊಳ್ಳಿ ರೆಡಿ ಮಾಡ್ಬಿಟ್ಟು ಅಲ್ಲಿ ತಂದು ಗಾಡಿ ಕೊಡ್ತಾರೆ. ಬಟ್ ಈ ಶೋರೂಮ್ ಅಲ್ಲಿ ಹಂಗಲ್ಲ, ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಎಲ್ಲಿ ಬೇಕಾದ್ರೂ ಕುತ್ಕೋಬಹುದು. ಕಣ್ ಮುಂದೆ ಸರ್ ಇದು ಹೋಗಿದೆ, ಇದು ಹಾಕ್ಲಾ ಬೇಡವಾ ಅಂತ ಕೇಳ್ತಾರೆ. ಸುಮಾರು ಸರಿ ನಾನೇ ಅದೇ ತರ ಕಾಸು ತಗೊಂಡ್ಬಂದಿದ್ದೀನಿ. 2,000 ಆಗೋದು 1,000 ತಗೊಂಡ್ಬಂದು, ಅಣ್ಣ ಒಂಚೂರು ಬೇಜಾರ್ ಮಾಡ್ಕೊಬಿಡಿ, ನನ್ನ ಫ್ರೆಂಡ್ಸ್ಗಳ ಹತ್ರ ಆ ತರ ಎಲ್ಲ ದುಡ್ಡು ಕೇಳಲ್ಲ, ಸಾಯಂಕಾಲ ಒಂಚೂರು ಗೂಗಲ್ ಪೇ ಮಾಡ್ಬಿಡ್ತೀನಿ, ಇಲ್ಲ ಅಂದ್ರೆ ನೆಕ್ಸ್ಟ್ ಬಂದಾಗ ತಂದ್ಕೊಡ್ತೀನಿ ಅಂದ್ರೆ ಆರಾಮಾಗಿ ಹೋಗೋಣ, ಆಯ್ತು ತಂದ್ಕೋಣ. ನನ್ ಅಷ್ಟು ಪರಿಚಯ ಇರಲಿಲ್ಲ, ಅವಾಗ್ಲೇ ನನ್ಗೆ ಆತರ ಅಡ್ಜಸ್ಟ್ ಮಾಡ್ಕೊತಿದ್ರು. ಇನ್ ಪರಿಚಯ ಆದ್ಮೇಲಂತೂ ಆ ಮಾತು ಕೇಳಲೇಬಿಡಿ. ಪ್ರತಿಯೊಂದಕ್ಕೂ ಈಗ 50 ಚೇಂಜ್ ಇಲ್ಲ, 100 ಚೇಂಜ್ ಇಲ್ಲ ಅಂದ್ರೆ ನಾವ್ ಇದ್ದೀವಿ, ಆಯ್ತು ಹೋಗೋಣ ನೆಕ್ಸ್ಟ್ ತಂದ್ಕೊಳ್ಳೋಣ. ಆ ಪ್ರೀತಿಗೆ ನೆಕ್ಸ್ಟ್ ಹುಡುಕ ಬರ್ತಾರೆ. ಅಷ್ಟು ಪ್ರೀತಿ ವಿಶ್ವಾಸದಿದ್ರೆ ದಯವಿಟ್ಟು ನೋಡೋಣ ಇವಾಗ ನೆಕ್ಸ್ಟ್ ಯಾರಿಗ್ ಬಂದಿದೆ, ಯಾರಿಗ್ ಲಕ್ಕಿ ಡ್ರಾ ಇದೆ. ಈಗಿನ ಕಾಲದಲ್ಲಿ ರೋಡ್ ಸೈಡ್ 10 ರೂಪಾಯಿ ಬಿದ್ದಿರೇನೆ ಅದ್ ಹೆಂಗ್ ಎತ್ಕೊಳ್ಳೋಣ, ಅವ್ನು ಹೋಗ್ಲಿ ಇವ್ನು ಹೋಗ್ಲಿ, ಅವ್ನು ಹೋದ್ಮೇಲೆ ಎತ್ಕೊಳ್ಳೋಣ ಅಂತಾನೆ ಕಾಯ್ತಾ ಇರ್ತಾರೆ. ಬಟ್ ಇಲ್ಲಿ 10 ರೂಪಾಯಿ ನಮ್ಮ ಅದೃಷ್ಟಕ್ಕೆ ಬಂದಿದೆ ಅಂತಂದ್ರೆ ಅದ್ ಹೆಂಗ್ ಬಂದಿದೆ ನೋಡೋಣ, ಚೆಕ್ ಮಾಡೋಣ. ಸೊ ಇದರಲ್ಲಿ ಇವತ್ತು 3 ವಾರದ್ದು ಅಂದ್ರೆ ಒಂದು ವಾರಕ್ಕೆ 3 ಜನ ಕಸ್ಟಮರ್ಸ್. ಸೊ 3 ವಾರದ್ದು ಅಂದ್ರೆ 9 ಜನ ಕಸ್ಟಮರ್ಸ್ ಮಾತ್ರ ತೆಗಿದೀವಿ. ಇನ್ನು ನಿನ್ನೆವರೆಗೂ ಇನ್ನ 3 ವಾರ ಪೆಂಡಿಂಗ್ ಇರುತ್ತೆ ನಮ್ಮ ಕಡೆ. ಇವತ್ತು ಅಥವಾ ನಾಳೆ ನಾವು ಓಪನ್ ಮಾಡ್ತೀವಿ. ಇಂಥವ್ರೆ ನಮ್ಮ ಉಮೇಶ್ ಸರ್ ಬಂದ್ರೆ ನಮ್ಗೆ ಇನ್ನೂ ಖುಷಿ. ಈಗ ಚೆನ್ನಾಗಿ ಮಾತಾಡಿ ನಮಗೊಂದು ಎನ್ಕರೇಜ್ ಸಿಗುತ್ತೆ. ಹಂಗೇನಿಲ್ಲ, ಈಗ ಮಿನಿಮಮ್ ಇಲ್ಲೊಂದು 50 ಇರ್ಬೋದು. ಅದೃಷ್ಟ ಯಾರಿಗ್ ಬರುತ್ತೋ ಯಾರಿಗ ಹೋಗುತ್ತೋ. ಈಗ ಕೆಲವ್ರು ಇನ್ನೂ ಅಂತಾರೆ, ಯಾಕೆ ಅವ್ರಿಗೆ ಬಂತಲ್ಲ ನಮಗ್ ಬರ್ಲಿಲ್ವಾ ಅಂತ. ಅದೆಲ್ಲ ಈಗ ಬಂದಿದ್ದೀನಿ, ಈಗ ಆಲ್ರೆಡಿ ನಮಗೂ ಬಂದಿದೆ, ಅದೇ ಇದ್ ಬಂದಿದೆ ಅಂತ ಲೀಸ್ಟ್ ಕೊಟ್ರು. ಅವಾಗ ನಾನು ಓದಿಲ್ಲ ಇನ್ನು, ನೋಡೋಣ ನಮಗೂ ಏನ್ ಬಂದಿದೆ ಅಂತ. ಬಟ್ ಕೆಲವ್ರ ಮೈಂಡ್ ಅಲ್ಲಿ ಅದಿರುತ್ತೆ, ಏನೇನ್ ಅವ್ರಿಗೆ ಬಂತು ಇವ್ರಿಗೆ ಬರ್ಲಿಲ್ಲ, ಇವ್ರಿಗೆ ಬಂತು ಅವ್ರಿಗೆ ಬರ್ಲಿಲ್ಲ ಅಂತ. ಈ ಗ್ರೂಪ್ ಅಲ್ಲಿ ಇರೋರಾಗ್ಲಿ ಇಲ್ಲಿ ಬರೋರಾಗ್ಲಿ ಆ ಪ್ರಶ್ನೆಗಳು ಕೇಳೋದು ಕಾಮನ್. ಯಾಕೆ ನಾಗರಿಕ ನಮಗ್ ಬರ್ಲಿಲ್ಲ, ಯಾಕೆ ಕಿರಣ್ ಸರ್ ನಮಗ್ ಬರ್ಲಿಲ್ವಲ್ಲ, ನಮ್ಗೂ ಏನಾರು. ಆಮೇಲೆ ಉದಾಹರಣೆ, ಸಿಂಪಲ್ ಉದಾಹರಣೆ ಬಾಸ್ಗಳು, ಎಲ್ಲಾ ನಮ್ಮ ಪ್ರೀತಿಯ ವೀಕ್ಷಕರು ಕೇಳೋದು ಒಂದೇ. ನಾವು 10 ಗಾಡಿ ಬಿಡ್ತೀವಿ, ಅದು ಉದಾಹರಣೆ ಕೊಡ್ಬೇಕು, ಆ ಮಾತು ಹೇಳಂಗಿಲ್ಲ. ಬಟ್ ಎಲ್ಲೋ ಒಂದು 10 ಜನ ಒಂದು ಕಾರ್ಡ್ ಆಡಕ್ಕೆ ಕುತ್ಕೋತೀವಿ. ಫಾರ್ ಎಕ್ಸಾಂಪಲ್ 10 ಜನಕ್ಕೂ ಲಕ್ ಇರಲ್ಲ. ಎಲ್ಲೋ ಒಂದು 10 ಜನದಲ್ಲಿ ಒಂದು 3 ಜನಕ್ಕೆ ಲಕ್ ಇರುತ್ತೆ. 1,00,000 ಹೊಡಿಯೋರು ಇರ್ತಾರೆ, 1,000 ಹೊಡಿಯೋರು ಇರ್ತಾರೆ, 1,00,000 ಕಳ್ಕೊಳ್ಳೋರು ಇರ್ತಾರೆ, 2,00,000 ಕಳ್ಕೊಳ್ಳೋರು ಇರ್ತಾರೆ. ಅದೊಂಥರ ಆಫರ್ ಅನ್ಕೋಬೇಕೆ ಹೊರತು ಇದ್ರಲ್ಲಿ ಯಾವುದೇ ರೀತಿ ನೋ ಡೌಟ್ ಅವ್ರಿಗೆ ಕೊಡ್ತಾರೆ ಇವ್ರಿಗೆ ಕೊಡ್ತಾರೆ ಅನ್ನೋದು ನೋ ಡೌಟ್. ಇಲ್ಲಿ ಡೈರೆಕ್ಟ್
ಓಕೆ ತೆಗೀರಿ ಫಸ್ಟ್ ನಿಮ್ ಕಡೆಯಿಂದ ಲಕ್ಕಿ ಡ್ರಾ ಯಾರಿಗೆ ಫಸ್ಟ್ ಲಕ್ಕಿ ಡ್ರಾ ಇದು ವಿನೋದ್ ಕುಮಾರ್ ವಿನೋದ್ ಕುಮಾರ್ ಅಂತ. ವಿನೋದ್ ಕುಮಾರ್ ಅವರೇ, ನಿಮ್ಗೆ ಏನೇನ್ ಬಂದಿದೆ ಅಂತ ಹೇಳ್ತೀನಿ. ಫ್ರೀ 4 ಕಾಯಿಲ್. ಫ್ರೀ 4 ಕಾಯಿಲ್. ಓಕೆ ಅವ್ರಿಗೆ ಇದು ಫ್ರೀ 4 ಕಾಯಿಲ್ ಎಷ್ಟಾಗುತ್ತೆ ನಿಮ್ಮಲ್ಲಿ? ಇದು ಒಂದು 480 ರೂಪಾಯಿ. 480 ರೂಪಾಯಿ ನೋಡಿ. ಅದು 4 ಕಾಯಿಲ್ ಹೋದ್ರೆ ಈ 480 ರೂಪಾಯಿ ಪ್ಲಸ್ ಅದಕ್ಕೆ ಲೇಬರ್ ಕೂಡ ಕಂಪ್ಲೀಟ್ ಆಗೋಕೆ 480 ರೂಪಾಯಿ ನೋಡಿ ಬ್ರದರ್, ನೀವೇ ಆಪ್ಷನ್ ಯೋಚನೆ ಮಾಡಿ. ಇಲ್ಲೆಲ್ಲ ಈ ಶೋರೂಮ್ ಈ ಚೇರ್ 40 ರೂಪಾಯಿ ಹೋಗ್ಬಿಡುತ್ತಲ್ಲ ಅಂತ ಇದು ಎಲ್ಲೇ ಆಗ್ಲಿ ನಾವೇ 40 ರೂಪಾಯಿ ಖರ್ಚು ಮಾಡೋ ಅಂತ ಜಾಗದಲ್ಲಿ 480 ರೂಪಾಯಿ ಬಂದಿದೆ ಅಂತಂದ್ರೆ ಲಕ್ಕಿನೇ ಅದು. ಸರ್ ಎಷ್ಟು ಸಿಗೋದು ಲಕ್ಕಿ ಸರ್? ಇದು ವಿನೋದ್ ಕುಮಾರ್ HR K02 KF 8833 ಗಾಡಿ ನಂಬರ್. ಓಕೆ ಇವ್ರಿಗೆ ಬಂದಿದೆ ಎರಡನೇದು ನೋಡೋಣ. ಮಂಜುನಾಥ್ MG ಗಾಡಿ ನಂಬರು K52W 2273. ಇವ್ರಿಗೆ ಫ್ರೀ ಡಿಸ್ಕಾಯಿಲ್. ಡಿಸ್ಕಾಯಲ್ಲೇ ಬಂದಿದೆ. ಅದು ಸಣ್ಣ ಪುಟ್ಟದ್ದು ಒಂದೂ ಇಲ್ಲ ಸರ್, ಯಾವ್ದೋ ಒಂದು ನಟ್ ಬಂದಿದೆ, ಬೋಲ್ಟ್ ಬಂದಿದೆ ಅಂತ ಗೊತ್ತಾನೆ ಇಲ್ಲ. ಅದು ಅಂದ್ರೆ ಅವ್ರಿಗೆ ಈಗ ಸಪೋಸ್ NS ಗಾಡಿಗೆ ಇಂಜಿನ್ ಗೊತ್ತು, ಮಾಮೂಲಿ ಪಲ್ಸರ್ಗೆ ಆನ್ ಹೋಗುತ್ತೆ ನೋಡಿ, ಅದೆಲ್ಲ ಇಂಜಿನ್ ಫ್ರೀ ಆಗಿದೆ. ಫೋಟೋ ಹಾಕಿ ತೋರಿಸ್ತೀನಿ ನೋಡ್ದ ಒಳ್ಳೊಳ್ಳೆದೇ ಬರ್ತೀರಿ ನೀವು. ಇದು ಮೂರನೇದು. ಇವ್ರ ಲಕ್ಕಿ ನೋಡೋಣ. ಮರಿಯಪ್ಪ ಬಿ K02 KO 2940. ಇವ್ರಿಗೆ ಫ್ರೀ ಪಾಕೆಟ್ ರಬ್ಬರ್. ಫ್ರೀ ಪಾಕೆಟ್ ರಬ್ಬರ್ ಬಂದಿದೆ. ಇದು ಕೂಡ 200 ರೂಪಾಯಿ ಫ್ರೀ. 200 ರೂಪಾಯಿ ನೋಡಿದ್ರಾ? ಸೊ ಇದು ಒಂದು ವಾರ ಆಯ್ತು, 3 ಜನ ಒಂದು ವಾರ. ಫಸ್ಟ್ನೇ ಲಕ್ಕಿ ಡ್ರಾ. ಎರಡನೇ ವಾರದ್ದು ಅವ್ರ ಲಕ್ಕಿ ಹೆಂಗಿದೆ ಅಂತ ನೋಡೋಣ. ಯಶವಂತ್ ಎಸ್. ಇದು ಹೊಸ ಗಾಡಿ ನಂಬರ್ ಅಪ್ಡೇಟ್ ಆಗಿಲ್ಲ. ಇವತ್ತು 50% ಡಿಸ್ಕೌಂಟ್ ಆನ್ ಪ್ಲೇಟ್ ಸರ್ವಿಸ್. ಹೊಸ ಕೊಡುತ್ತೆ ಗಾಡಿ ನೋಡ್ದು, ಹೊಸ ಗಾಡಿ, ಅದ್ರಲ್ಲೂ 3 ಸರ್ವಿಸ್ ಏನೋ ಫ್ರೀ ಇದೆ. ಆ ಸರ್ವಿಸ್ ಅಲ್ಲಿ ಇನ್ನೊಂದು ಫ್ರೀ ಅಂತ ಅವ್ರ ಜೋಬಲ್ಲಿ ಕಾಸು ಇಟ್ಕೊಬರೋ ಅವಶ್ಯಕತೆನೇ ಇಲ್ಲ. ಅವ್ರ ಲಕ್ಕಿ ನೋಡಿ ಹೆಂಗಿದೆ ಅಂತ. ಬರ್ತಾ ದೊಡ್ಡದಾಗ್ತಿದೆ ಹೊರತು ಚಿಕ್ಕ ತೆಗೆದು ಅಂತ ಖುಷಿ ಆಯ್ತು ಮಾತ್ರ. ಸೆಕೆಂಡ್ ಎರಡನೇ ವಾರ ಸೆಕೆಂಡ್ ನೋಡೋಣ. ಇವ್ರ ಲಕ್ಕಿ ಹೆಸರು ಬಂದು ಧನುಷ್ ಎಸ್. ಗಾಡಿ ನಂಬರು K02 KY 2731. ಇವ್ರಿಗೆ ಒಂದ್ ಸೆಟ್ ಬ್ರೇಕ್ ಪ್ಯಾಡ್ ಫ್ರೀ. ನಾನು ಎಷ್ಟೋ ಸರಿ ಕಾಸು ಇಲ್ಲದೆ ಇದ್ದಾಗ ಬ್ರೇಕ್ ಪ್ಯಾಡ್ ಹಾಕ್ಬೇಕು ಅಂತಾನೆ, ಬೇಡ ನಾ ಒಂಚೂರು ಕಾಸಿಲ್ಲ, ಇದೇ ಒಂಚೂರು ಕ್ಲೀನ್ ಮಾಡಿ ಹಾಕ್ಬಿಡಿ, ನೆಕ್ಸ್ಟ್ ಸರ್ವಿಸ್ ಬರ್ತೀನಿ ಅನ್ನೋ ಅದು ಹಾಳಾಗಿ ಕೂತಿರ್ತದೆ. ಬಟ್ ಇವ್ರಿಗೆ ಅದೇ ಆಪ್ಷನ್ ಬಂದಿದೆ ನೋಡಿ. ಎಷ್ಟೋ ಜನ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡ್ತಾರ. ಇದೊಂದು ಸರ್ವಿಸ್ ನೋಡೋಣ, ದೂರ ಓಡಿಸ್ತಾರೆ, ಬಟ್ ಮೈಂಡ್ ಅಲ್ಲಿ ಕಾಸಲ್ಲಿ ಜಾಬ್ ಇರಲ್ಲ, ಇಲ್ಲ ಇನ್ನೊಂದು ಆಪ್ಷನ್ ಇರಲ್ಲ. ನಾವು ಒಂಚೂರು ಇದೊಂದು ಕ್ಲೀನ್ ಮಾಡಿ ಹಾಕ್ಬಿಡಿ ಬರ್ಕೊಂಡು ಹಾಕ್ಸ್ಕೊಂಡು ಹೋಗ ಅಂತ ನೋಡಿದೀವಿ. ಬಟ್ ಆಪ್ಷನ್ ನೋಡಿ ಅದೇ ಬಂದಿದೆ ಅಂತಂದಾಗ ಅವ್ರು ಎಷ್ಟು ಖುಷಿ ಪಡ್ತಾರೆ. ನೋಡೋಣ. ಯತೀಶ್ ಅನ್ನಾರು ಗಾಡಿ ನಂಬರ್ K02 KL 7755. ಇವ್ರಿಗೆ ಫ್ರೀ ಇಂಜಿನ್ ಆಯಿಲ್. ನೋಡ್ದ, ಒಬ್ಬೊಬ್ರು ತೆಗಿತಾ ಒಂದೊಂದು ಖುಷಿ ಆಗ್ತಿದೆ. ಯಾರಿಗೋ ಒಬ್ರಿಗೆ ಒಂದ್ ಜಾಸ್ತಿ ಬಂದು, ಯಾರಿಗೋ ಒಬ್ರು ಕಮ್ಮಿ ಬಂದು, ಅವ್ರ ಪಕ್ಕದಲ್ಲಿರೋ ಗಾಡಿಗೆ ಅಷ್ಟು ಬಂದು ನಮ್ಗೆ ಇಷ್ಟು ಬಂತು ಅನ್ನೋ ಆಪ್ಷನ್ ಇಲ್ಲ. ಅವ್ರಿಗೆ ಇಂಜಿನ್ ಆಯಿಲ್ ಅಂತಂದ್ರೆ ಎಷ್ಟೋ ಜನ ನನ್ನ ಫ್ರೆಂಡ್ ಸರ್ಕಲ್ ಅಯ್ಯೋ ಮಗ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಕೊಬಿಡ್ತೀನಿ, ಇದೊಂದ್ಸರಿ ಸರ್ವಿಸ್ ಮಾಡ್ಸಕ್ಕಾಗಲ್ಲ ಅಂತವ್ರು ಇದಾರೆ, ಈಗ್ಲೂ ಇದಾರೆ. ಆಗಿನ ಇದ್ರಲ್ಲ, ಈಗ್ಲೂ ನನ್ನ ಫ್ರೆಂಡ್ಸ್ ಹೇಳ್ತಾರೆ, ಮಗ ಸರ್ವಿಸ್ ಕಾಸಿಲ್ಲ, ಹೋಗ್ಬಿಟ್ಟು ಒಂದ್ಸರಿ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಕೊಬಿಡ್ತೀನಿ ಕಣಪ್ಪ ಅಂತ. ಅವ್ನ್ ಬರೀ ಇಂಜಿನ್ ಆಯಿಲ್ಗೆ ಕಾಸು ಹೊಂಚಲ ಇರೋ ಅಂತ ಮನುಷ್ಯರುಗಳಿಗೆ. ಬಟ್ ಈಗ ಇಂಜಿನ್ ಆಯಿಲ್ ಅದೇ ನಮಗೆ ಮೇನ್, ಗಾಡಿಗೆ ಮೇನ್ ಪಾಯಿಂಟ್ ಇಂಜಿನ್ ಆಯಿಲ್. ಇಂಜಿನ್ ಆಯಿಲೇ ಹೊಡಿತಾ ಐತೆ ಅಂದ್ರೆ ಮೇನ್ ಪಾಯಿಂಟ್ ಇಡ್ತಾ ಇದಾರೆ ಅಂತಂದ್ರೆ ಅದೃಷ್ಟನೇ ತಾನೆ ಫ್ರೆಂಡ್ಸ್. ಒಳ್ಳೊಳ್ಳೆ ಆಫರ್ ಬರ್ತಿದೆ, ಖುಷಿ ಆಗ್ತಿದೆ. ಹೌದು, ನೆಕ್ಸ್ಟ್ ನೋಡೋಣ ಯಾರು ಬರುತ್ತೆ ಅಂತ. ಇನ್ನ 3 ದಿನದ್ದು ಸಾಧ್ಯನೇ ಇವತ್ತು ತೆಗಿತೀವಿ ಅಥವಾ ನಾಳೆ, ಕಸ್ಟಮರ್ ಡಿಪೆಂಡ್ ಮಾಡ್ತೀವಿ. ಹರ್ತಿಕ್ ವಿನ್ಯಾಸ್ ಗಾಡಿ ನಂಬರ್ K02 JG 4158. ಇವ್ರಿಗೆ ಫ್ರೀ ಏರ್ ಫಿಲ್ಟರ್. ಯಾವ ಗಾಡಿ? ಪಲ್ಸರ್ 220 ಗಾಡಿ. 200 ರೂಪಾಯಿ ಏರ್ ಫಿಲ್ಟರ್. ಫ್ರೀ ಏರ್ ಫಿಲ್ಟರ್ ಬೇರೆ. ಹಬ್ಬ ಸೆಕೆಂಡ್ ಅನ್ನು ನೋಡ್ತಾ ಇದೀವಿ, ಇವ್ರ ಅದೃಷ್ಟ ಹೇಗಿದೆ ಅಂತ. ವೆಂಕಟೇಶ್ ಮೂರ್ತಿ ಗಾಡಿ ನಂಬರ್ ಬಂದು K02 KD 0061. ಇವ್ರಿಗೆ ಸಹ ಫ್ರೀ ಡಿಸ್ಕಾಯಿಲ್. ಅದು ಫ್ರೀ ಡಿಸ್ಕಾಯಿಲ್. ಇದು ಮೂರನೇದು ನೋಡ್ತಾ ಇದೀವಿ, ಇವ್ರ ಅದೃಷ್ಟ ಹೇಗಿದೆ ಚೆಕ್ ಮಾಡೋಣ. ಪಾಂಡವಾರು ಗಾಡಿ K02 KO 738. ಈಗ ನಾವು ಇಲ್ಲ 3 ವಾರದ್ದು ಮಂಡೆಗೂ ಸೇರಿ ಇನ್ನೊಂದು ಸುಮಾರು ಇವಾಗ ಆಗಿಲ್ ಶೋರೂಮ್ ಇದೆ. ಬಟ್ ಅಲ್ಲಿ ಏನೇ ಒಂದು ಆಪ್ಷನ್ ಇಲ್ಲ, ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀವಿ. ಬಟ್ ಡೈರೆಕ್ಟ್ ನಾನೇ ಹೋದ್ರು ಅಲ್ಲಿ ಕೆಲವೊಂದು ಸಿಗ ಅದು ಕನ್ಫ್ಯೂಸ್ ಐತೆ. ಹೋದ್ರೆ ತಾವರೆಕೆರೆ ನೆಲಮಂಗಲ ಹತ್ರ ಅಂತ ಅಂದ್ಬಿಟ್ಟು ಮಾಡಿ ನಿಮ್ ಕಸ್ಟಮರ್ ಹೇಳುತ್ತೆ, ನಬ್ಬನ್ ಮಾತಲ್ಲ, ಅದು ಹೇಳುತ್ತೆ. ಅವ್ರಿಗೆ ಕೆಲವು ಎಷ್ಟೋ ಜನ ಫ್ರೆಂಡ್ಸ್ ಈ ಸಲದಿಂದ ಫುಲ್ಲು ನಿಮ್ಗೆ ಆ ಕಡೆ ನೆಲಮಂಗಲ ರಾಮನಗರ ಇಂಚ ಅಂದ್ರೆ 20 ಜಾಗ ಇದು. ನಾಲ್ ಕಡೆಯಿಂದ ಈ ಕಡೆಯಿಂದ ಹೋಗಕ್ಕೆ 20 ನಿಮಿಷ. ಆಮೇಲೆ ಜಾಸ್ತಿ ಹೊತ್ತಿನ ಕೂರಿಸ್ಕೊಂಡು ಏನೋ ನಿಮ್ಗೆ ತಲೆಗೂ ಮಾಡಿ ಎಷ್ಟಾಗ ಮಾಡಿ ನೀಟಾಗಿ ಈ ಕಡೆ ಕನ್ಸಿರಲ್ಲ. ಬೇರೆ ಕಡೆ ಹೋಗಿ ನೀವು ಹೋಗ್ಬೇಕಾದ್ರೂ 50 ರೂಪಾಯಿ ಅಂತ ಯೋಚನೆ ಮಾಡಿ ಈಚೆ ಹೋಗೋದು. ನಿಮ್ಮ ಅಪ್ಪನ ಹತ್ರ ಕೇಳ್ತಿರೋ 50
ಆಪ್ಷನ್ ಇರೋದು ದಯವಿಟ್ಟು ನಿಮ್ಗೆ ಏನ್ ಬರಬಾರ್ದು. ಅಲ್ಲಿಗೆ ಹೋದ್ರೆ ಮಿನಿಮಮ್ 100 ರೂಪಾಯಿ ಪೆಟ್ರೋಲ್ 100 ರೂಪಾಯಿ ಪೆಟ್ರೋಲ್ ಖಾಲಿ. ಇಲ್ಲಿ ನೀವು 5 ರೂಪಾಯಿ ಪೆಟ್ರೋಲ್ ಖಾಲಿ ಮಾಡ್ಕೊಂಡ್ರೆ 600 ರೂಪಾಯಿ ಉಳಿತಾ ಇದ್ದಾರೆ ಯಾರು ಬರುತ್ತೆ. ನಿಮ್ಗೆ ನೀವು ಅನ್ಕೊಂಡಿರೋ 2000 ಆಗೋ ಜಾಗ ಕೆಲವೊಂದು ಆಗ್ಬಿಡುತ್ತೆ. ಯಾಕೆಂದ್ರೆ ಮಾಡ್ಕೊಂಡ್ರೆ ಇದ್ರಲ್ಲಿ ಎಲ್ಲ ಬಂದು ಇದು ಯಾವ್ದು ರೀತಿ ಯಾವ್ದು ಇದು ಯಾವ್ದೋ ಇನ್ನೊಂದು ಅದು ಇಲ್ವೇ ಇಲ್ಲ. ಯಾಕಂದ್ರೆ ಡೈರೆಕ್ಟ್ ನಾವು ನೋಡಿರೋ ಒಬ್ಬ ಅಷ್ಟೇ ಈ ಪ್ರೀತಿ ವಿಶ್ವ ಮಾತಾಡ್ತಾರೆ 100% ಎಲ್ಲರೂ ಹೇಳ್ತೀನಿ 70 ಬನ್ನಿ ಎಲ್ಲರೂ ಅಷ್ಟೇ ನೋಡಿ ಇವ್ರು ಅಷ್ಟು ಪ್ರೀತಿ ವಿಶ್ವಾಸ ಮಾತಾಡ್ಕೊಂಡು ಅವ್ರೆ ಅಂತಾರೆ. ಅದೇ ಶೋರೂಮ್ ನಮ್ಗೆ ಫಸ್ಟ್ ಗಂಟೆ ಮ್ಯಾನೇಜರ್ ಅಷ್ಟು ಚೆನ್ನಾಗಿರ್ತಾರೆ ನಮ್ಮ ಎಲ್ಲರೂ ನೀಟ್ ಬಿಟ್ಟು ಹೋಗಿಲ್ಲ ಇದು ಹೋಗೈತೆ ತೋರಿಸ್ಬಿಟ್ಟು ಆಗ್ತಾ ಹೊರತು ನಿಮ್ಗೆ ಹೋಗಿ ಏನಲ್ಲ ಅಣ್ಣ ಹೋಗ್ಬಿಟ್ಟು ಅವ್ರು ಹೋಗಿತ್ತು ಬೇಡ ನಿಮ್ ಕಣ್ಣು ನೋಡಿ ಅಂತ ಅಂದ್ಬಿಟ್ಟು ಆಗ್ತಾರೆ. ಬನ್ನಿ ಸೂಪರ್ ಆಗಿರುತ್ತೆ ಅದು ಮಾಡ್ಕೋತೀವಿ. ಮನಸ್ಬಿಟ್ಟಿನ ಅದು ಹೇಳ್ಬೇಕು ಅಂತಾನೆ ಬಂದ್ಬಿಡುತ್ತೆ ಮೀನು. ಅದು ಹೇಳ್ಬೇಕಾದ್ರೆ ಇನ್ನೆಲ್ಲ 5 ನಿಮಿಷ ಅಲ್ಲ ಬಂದರೆ ಗಾಡಿ ಆಗಿಲ್ಲ ಸರ್ ಒಂದು ವಿಡಿಯೋ ಬಂದ್ಬಿಟ್ಟು ಬಂದ್ಬಿಡುತ್ತೆ. ಇಲ್ಲಿ ಯಾರು ಅದೆಲ್ಲ 4 ಜನ ಅಷ್ಟೇ ಆಪ್ಷನ್ ಕೊಟ್ಟು ಏನು ವಿಡಿಯೋ ಮಾಡ್ತೇನೆ ಕಾರಣಕ್ಕೂ ಅದಿಲ್ಲ. ಕಾರಣಾಂತರಗಳಿಂದ 1 ತಿಂಗಳು ಮಾಡಿಲ್ಲ ಅದೇ ಒಂದು ಕೆಲಸ ಅರ್ಜೆಂಟು. ಯಾಕಂದ್ರೆ ನಿಮ್ಗೆ ಗೊತ್ತು ಸೋಮವಾರದಿಂದ ಭಾಳ ಮಧ್ಯಾಹ್ನ ಸೋಮವಾರದಿಂದ ಶನಿವಾರ ಬೆಳಗ್ಗೆ 9 ಗಂಟೆ ಎಲ್ಲರೂ ಕೆಲಸ ಬಂದಿರ್ತಾರೆ. ನಿಮ್ಗೆ ಗೊತ್ತಲ್ಲ ಇದು ಮನೆ ರೆಡಿ ನಾನು ಅವ್ರ ಗಂಟೆ ಓಪನ್ ಅಷ್ಟೇ. ಎಲ್ಲರಿಂದ ಅರ್ಜೆಂಟ್ ಮಾಡಕ್ ಆಗಿಲ್ಲ ಅಲ್ಲ ಟೈಮ್ ನಾನು ಹೆಬ್ಬೆಳಗ್ಗೆ ಬಂದ ಬರ್ತಾರೆ ಅವ್ರು ಹಂಗೆ ತೀರ್ಸ್ಕೊಂಡು ಸಾಯಂಕಾಲ 7 ಗಂಟೆಗೆ 7:30 8 ಗಂಟೆಗೆ ಅವ್ರ ತೀರ್ಸ್ಕೊಂಡು ಆ ಕಾರಣಗಳಿಂದ ಮಾಡಿವೆ ಹೊರತು ಆಮೇಲೆ ಮಳೆ ವೆದರ್ ಪ್ರಾಬ್ಲಮ್ ಇಂದ ಮಾಡಿವೆ ಹೊರತು ಯಾವುದೇ ಕಾರಣಕ್ಕೂ ನಮ್ಮ ಶೋರೂಮ್ ಅಲ್ಲಿ ಯಾಕೆಂದ್ರೆ ನಮ್ಮ ಮ್ಯಾನೇಜರ್ ಶೋರೂಮ್ ನಮ್ಮ ಓನರ್ ಶೋರೂಮ್ ಅನ್ನೋದಕ್ಕಿಂತ ಇದು ನಮ್ಮ ಶೋರೂಮ್ ಅಂತಾನೆ ಏನೋ ಒಂಥರ ಖುಷಿಯಿಂದ ಹೇಳ್ಕೊತೀನಿ. ನಮ್ಮ ಲಕ್ಷ್ಮಿ ಮೋಟರ್ಸ್ ಅಂತಾನೆ ಹೆಸರು ಇಟ್ಬಿಡವ್ರೆ. ನಮ್ ಶೋರೂಮ್ ಅಂತಾನೆ ಹೇಳ್ತಾ ಇದೀನಿ. ಯಾವುದೇ ಕಾರಣಕ್ಕೂ ಆಪ್ಷನ್ ನಿಲ್ಸಿಲ್ಲ. ಯಾರು ಡೌಟ್ ಪಡ್ಬೇಡ್ರಿ, ನಿಲ್ಸೋದಿಲ್ಲ. ಈ ಮಂತ್ ಎಂಡಿಂಗ್ ಅಲ್ಲಿ ಈ ಕಡೆ ಬಂದು ನಾವು ಒಂದು ಸರ್ವಿಸ್ ಮೇಳ ಅಂತ ಮಾಡ್ತೀವಿ ಮಾಗಡಿ ಕಡೆ. ನಿಮ್ ಫ್ರೆಂಡ್ಸ್ ಗಳು ಯಾರಿದ್ರೆ ಕರ್ಕೊಂಡ್ ಬನ್ನಿ. 100% ಅದಕ್ಕೆ ಹೇಳಿದ್ದು. ಯಾಕೆಂದ್ರೆ ನಮ್ಮ ಮಾಗಡಿ ಆಗಿರೋದ್ರಿಂದ ನನ್ನೇ ತುಂಬಾ ಜನ ಕೇಳೋರಿದ್ದಾರೆ. ಈಗ ಇವ್ರಿಗೆ ಗೊತ್ತು ನಮ್ ಜಾಸ್ತಿ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ನಮ್ 2 ಜನ ನಮ್ ಬ್ರದರ್ ಅಂತಾನೆ ಹೇಳೋದು. ಅವತ್ತು ಬ್ರದರ್ ಅಂತಾನೆ ಇವತ್ತು ಅಷ್ಟು ಕ್ಲೋಸ್ ಇದ್ದೀವಿ ನಾವು. ಇವತ್ತಿನವರೆಗೂ ಅವ್ರನ್ನ ಸಾರ್ ಅಂತ ಕರೆದಿಲ್ಲ, ಅವ್ರು ನನ್ನ ಕರೆದಿಲ್ಲ. ಅಣ ಅಂತ ನಾವು ಅಣ ಅಂತೀವಿ. ನಮ್ ಮಾಗಡಿ ಗಾಡಿನೇ ನಾವೇ ಏನಿಲ್ಲ ಅಂದ್ರೆ ಒಂದು 10 ಗಾಡಿ ಕಳ್ಸಿದೀವಿ. ಅಲ್ಲಿ ಹೋಗ್ರಿ ಮಾಡ್ಕೊಡ್ತಾರೆ, ಅಲ್ಲಿ ಹೋಗ್ರಿ ಪ್ರೀತಿ ವಿಶ್ವಾಸ ಮಾಡ್ಕೊಡ್ತಾರೆ ಅಂತ. ನಮ್ಮ ಮಾಗಡಿ ಜನಕ್ಕೆ ಇನ್ನೂ ಅದು ಡೌಟ್ ಅಲ್ಲಿ ಉಳಿದೈತೆ. ನಾವು ರಾಮನಗರಕ್ಕೆ ಹೋಗ್ಬೇಕಾ ಇಲ್ಲ ಈ ಕಡೆ ತಾವರೆಕೆರೆಗೆ ಹೋಗ್ಬೇಕಾ ನೆಲಮಂಗಲಕ್ಕೆ ಹೋಗ್ಬೇಕಂತ ನಮ್ಮ ಮಾಗಡಿ ಜನ ಆಗಿರ್ಬೋದು, ಮೆಣಸಿನ ಬೆಲೆ ಜನ, ಮೆಣಸಿನ ಬೆಲೆಲ್ಲೂ ಅದೊಂದು ಡೌಟ್ ಐತೆ. ಮೆಣಸಿನ ಬೆಲೆಯಿಂದ ಇತ್ತಾಗ ಇದೇ ತರ ದಯವಿಟ್ಟು ಎಲ್ಲರೂ ಇಲ್ಲೇ ಬನ್ನಿ. ಪ್ರೀತಿ ವಿಶ್ವಾಸರಿದ್ದಾರೆ, ತುಂಬಾ ಚೆನ್ನಾಗಿ ನಿಮ್ ಸರ್ವಿಸ್ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್.